शङ्करं वन्दे श्रद्धा विश्वासरूपिणं याभ्यां विना न पश्यन्ति याभ्यां विना न पश्यन्ति सिद्धार्थस्तमीश्वरो सिद्धार्थस्तमीश्वरो पशूनां पतिं पापनाशं परेशं पशूनां पतिं पापनाशं परेशं गजेन्द्रस्य कृत्तिं वसानं वरेण्यं गजेन्द्रस्य कृत्तिं वसानं वरेण्यं पशूनां पतिं पापनाशं परेशं पशूनां पतिं पापनाशं परेशं गजेन्द्रस्य कृत्तिं वसानं वरेण्यं गजेन्द्रस्य कृत्तिं वसानं वरेण्यं जटाजूटमध्ये स्फुरद्गाङ्गवारिं जटाजूटमध्ये स्फुरद्गाङ्गवारिं महादेवमेकं स्मरामि स्मरारिं महादेवमेकं स्मरामि स्मरारिं महादेवमेकं स्मरामि स्मरामि महादेव महादेव शिव आद महादेव शिव आद महादेव शिव आद महादेव शिव आद महादेव शिव शिव देव 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 शिव आद महादेव शिव शिवाद महादेव शिवाद महादेव
ಶಿರವೇ ಉನ್ನ ಕಲಶವಯ್ಯ ಶಿರವೇ ಉನ್ನ ಕಲಶವಯ್ಯ ಸ್ಥಾವರ ಕಣಿವುಂಟು ಜಂಗಮ ಕಣಿವಿಲ್ಲ ಸ್ಥಾವರ ಕಣಿವುಂಟು ಮಮನಿದ ಪಮಬಸ 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 ಸ್ಥಾವರ ಕಣಿವುಂಟು ಜಂಗಮ ಕಣಿವಿಲ್ಲ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ನಾನೇನು ಮಾಡಲಿ ಬಡವನಯ್ಯ ನಾನೇನು ಮಾಡಲಿ ಬಡವನಯ್ಯ ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಬಡವ ಅಯ್ಯ 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 ಸದ್ಗುರುವೇ ब्रह्म परात्पर आ आ आदिनाथ श्री केदारेश्वर आदिनाथ श्री केदारेश्वर ब्रह्म परात्पर पूर्ण महेश्वर ब्रह्म परात्पर पूर्ण महेश्वर ब्रह्म परात्पर पूर्ण महेश्वर आदिनाथ श्री केदारेश्वर आदिनाथ श्री केदारेश्वर ब्रह्म परात्पर पूर्ण महेश्वर आदिनाथ श्री केदारेश्वर आदिनाथ श्री केदारेश्वर बिल्वदल प्रिय चंद्रकलाधर
शम्भो शम्भो Thank you, Srimati Sangeeta Katti. Srimati Sangeeta Katti started music at the young age of 4. She had the privilege of receiving blessings from legendary Sangeet Samrat Naushad Sahab of Indian cinema. Her first teacher was Pandit Sheshgiri Dandavat from Dharwad. Later on, she trained under Guru Pandit Chandrasekhar Puranik from Dharwad. Srimati Sangeeta Katti Kulkarni has dedicated 45 years to the field of Indian music, establishing a consistent career throughout her journey. Thank you. She has made significant contributions to society, helping numerous artists and musicians from small towns and rural areas. Thank you, Sangeeta Katti Kulkarni, madam. Thank you very much. At 7:10, we will have Maharati, followed by Divya Darshan at 7:20. Then there is a special laser show. Please remain seated and be with us. We are starting Maharati at 7:10 since a lot of our invitees, devotees, and meditators are a bit stuck in the traffic and are about to reach. Now we have Devanand Varaprasad. ದೇವಾನಂದ ವರಪ್ರಸಾದ್ ಅವರು ಏಕತಾರಿ ಸಾಂಸ್ಕೃತಿಕ ಸಂಘಟನೆಯ ರಾಯಭಾರಿ. ನಮ್ಮ ನಾಡಿನ ದೇಸಿ ಕಲೆಗಳನ್ನು ಜನಮನಗಳಿಗೆ ತಲುಪಿಸುವ ಕಾರ್ಯದಲ್ಲಿ ತಮ್ಮನ್ನು ನಿರಂತರವಾಗಿ ತೊಡಗಿಸಿಕೊಂಡಿದ್ದಾರೆ. ಜನಪದ ಇವರ ಬಾಯಲ್ಲಿ ಸುಲಲಿತ, ಎಲ್ಲರನ್ನೂ ಮಂತ್ರಮುಗ್ಧರನ್ನಾಗಿಸುವ ಕಂಠಸಿರಿ ಇವರದ್ದು. ಮೈಸೂರು ಪ್ರಾಂತ್ಯದ ಪ್ರಸಿದ್ಧ ಜಾನಪದ ನೃತ್ಯ ಮಲೆ ಮಹದೇಶ್ವರನನ್ನು ಹಾಡಿ ಕೊಂಡಾಡುವ ವಿಶಿಷ್ಟ ಕಂಸಾಳೆ ನೃತ್ಯವನ್ನು ಪ್ರದರ್ಶಿಸಲು ಬರುತ್ತಿದ್ದಾರೆ. ಏಕತಾರಿ ಸಾಂಸ್ಕೃತಿಕ ಸಂಘಟನೆ ತಂಡದವರು. ನೇತೃತ್ವ ದೇವಾನಂದ್ ವರಪ್ರಸಾದ್. ಗಜಮುಖನಿ ಗರ್ವ ಶ್ರೀ ಗಣನಾಥ. ಹೌದೌದು. ಇಲಿಯ ವಾಹನವನ್ನೇರಿ ತ್ರಿಲೋಕ ಸಂಚರಿಪ ಶಿವನ ಕುಮಾರನಯ್ಯ. ಮೊದಲು ನಿಮ್ಮ ಪಾದ ಕಮಲಗಳಿಗೆ ಶರಣು ಶರಣಯ್ಯ. ವಿದ್ಯೆ ಗುರುವಿಗೆ ಶರಣು, ಬುದ್ಧಿ ಗುರುವಿಗೆ ಶರಣು, ದೀಕ್ಷೆ ಕೊಟ್ಟ ಗುರುವಿಗೆ ಶರಣು, ಮೋಕ್ಷ ಕೊಟ್ಟ ಗುರುವಿಗೆ ಶರಣು. ನನಗೆ ವಿದ್ಯೆ ಬುದ್ಧಿ ಕೊಟ್ಟಂತ ಗುರುವೇ, ನಿಮ್ಮ ಪಾದ ಕಮಲಗಳಿಗೆ ಮೊದಲು ಶರಣು ಶರಣಯ್ಯ. ಕಪ್ಪಡಿಗೆ ಶರಣು, ಕೈಲಾಸಕ್ಕೆ ಶರಣು. 12 ಆಡುತ್ತ ಪಾತಾಳ ಲೋಕದಲ್ಲಿ ಕಲಿಯನ್ನ ಕಣ್ಣಿಂದ ನೋಡಬಾರ್ದು ಅಂತ ಪಾತಾಳ ಲೋಕದಲ್ಲಿ ಮರೆಯಾಗಿ ಮಲಗಿರುವಂತ ಮಂಟೇದ ಲಿಂಗಯ್ಯ, ನಿಮ್ಮ ಪಾದ ಕಮಲಗಳಿಗೆ ಮೊದಲು ಶರಣು ಶರಣಯ್ಯ. ನಂಬಿದವರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಕಂಡಾಯದ ಒಡೆಯ ಲಿಂಗಯ್ಯ ದಯ ಮಾಡೋ. ಅಯ್ಯ ಮಾಡಿದೋರ ಮನವ ಬಲ್ಲೆ, ನೀಡಿದೋರ ನಿಜವ ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಪಟವ ಮಾಡಲು ಬಲ್ಲೆ ಸಿದ್ದಯ್ಯ ಸ್ವಾಮಿ ಬನ್ನಿ. ನಿಮ್ಮ ಕೈ ಎತ್ತಿ ಮುಗಿದವರ ಮನೆಯಲ್ಲಿ ಕೊಂಬಾಳೆಯಾಗಿ ವಾಲಾಡೋ ಬಲ್ಲೆ ಸಿದ್ದಯ್ಯ ಸ್ವಾಮಿ.
ಮನೆ ಮನೆಗೂ ದೇವರಾದೆ ಸಿದ್ದಯ್ಯ ಸ್ವಾಮಿ ಬನ್ನಿ ರಾಜಗೊಪ್ಪಣಪುರ ಹದಿನಾರು ಅಂಗಳದ ತೊಟ್ಟಿಯ ಹಟ್ಟಿಯ ಒಳಗೆ ಮರೆತು ಮಲಾಗಿರುವಂತ ಮಂಟೇದ ಲಿಂಗಯ್ಯ ನಾವು ಕೂಗುವ ಕೂಗು ನಿಮ್ಮ ಪಾದಕ್ಕರುವಾಗಲಪ್ಪ ಸಿದ್ದಯ್ಯ ಸ್ವಾಮಿ ಬನ್ನಿ ಕಂದಾಯದ ಒಡೆಯ ಲಿಂಗಯ್ಯ ದಯ ಮಾಡೋ ಲಿಂಗಯ್ಯ ದಯ ಮಾಡೋ ಲಿಂಗಯ್ಯ ದಯ ಮಾಡೋ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ ಸ್ವಾಮಿಯೇ ಭೈರವ ಎದ್ದು ಬೀದಿಗೆ ಬಂದ ಸ್ವಾಮಿಯೇ ಭೈರವ ಎದ್ದು ಬೀದಿಗೆ ಬಂದ ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡುತ್ತಾವೆ ಕಾವಿ ಕಮಂಡಲ ಧರಿಸ್ಯಾನೆ ಹೂವೆ ಮಾತಾಡುತ್ತಾವೆ ಕಾವಿಯೇ ಕಮಂಡಲ ಧರಿಸ್ಯಾನೆ ಭೈರವ ಕಾವಿಯೇ ಕಮಂಡಲ ಧರಿಸ್ಯಾನೆ ಭೈರವ ನಾವೆದ್ದು ಕೈಯ ಮೂಗುದೇವು ಹೂವೆ ಮಾತಾಡುತ್ತಾವೆ ನಾವೆದ್ದು ಕೈಯ ಮುಗಿದೆವು ಹೂವೆ ಮಾತಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೊಗ್ಗೆ ಮಾತಾಡುತ್ತಾವೆ ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ ಸ್ವಾಮಿ ಭೈರವನ ಗಿರಿಯ ಮ್ಯಾಲೆ ನೌಲೆ ಕುಣಿದಾಡುತ್ತಾವೆ ಹೂವೆ ಮಾತಾಡುತ್ತಾವೆ ನೌಲೆ ಕುಣಿದಾಡುತ್ತಾವೆ ಹೂವೆ ಮಾತಾಡುತ್ತಾವೆ ಮೌಲೆ ಕುಣಿದಾಡುತ್ತಾವೆ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ 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 ಕುರುಬರ ಬೀರಪ್ಪನ ಮನೆಯ ಕುರುಬರ ಬೀರಪ್ಪನ ಮನೆಯ ಕುರುಬರ ಬೀರಪ್ಪನ ಮನೆಯ ಕುರುಬರ ಬೀರಪ್ಪನ ಮನೆಯ ಕರಿಯ ಕಂಬಳಿಯ ನೋಡಿ ಗುರುಬರ
ನಿನ್ನಾಟ ಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಮಡಿವಾಳ್ ಮಾಚಯ್ಯನ ಮನೆಯ ಮಡಿವಾಳ್ ಮಾಚಯ್ಯನ ಮನೆಯ ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಶೃಂಗಾರವ ನೋಡಿ ಮಡಿವಾಳ್ ಮಾಚಯ್ಯನ ಮನೆಯ ಮಡಿಯ ಶೃಂಗಾರವ ನೋಡಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ ತೈ ತೋಂ ತೈ ತೋಂ ತೈ ತೋಂ ಎಂದು ಕುಣಿದು ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ ಓಂ ಆದಿಜ್ಯೋತಿ ಬನ್ನಿಯೋ ಆದಿಗುರುವೇ ಬನ್ಯೋ ಆದಿಶಂಕರ ಬನ್ಯೋ ಆದಿಹರನೇ ಬನ್ಯೋ ಮಂಟೇದ ಲಿಂಗು ಬನ್ಯೋ ಮಂಟೇದ ಹರನೇ ಬನ್ಯೋ ಅಯ್ಯ ಪದವ ಹೇಳೋ ನಾಲಿಗೆಗೆ ಒಲಿದು ಪಾಪ ಧರ್ಮ ಗುರುವೇ ಮಂಟೇದ ಸ್ವಾಮಿ ಬನ್ಯೋ ಪಾವಾಡ ಎದಯ್ಯ ನೀವೇ ಬನ್ಯೋ ಓಂ ಆದಿಜ್ಯೋತಿ ಬನ್ಯೋ ಆದಿಶಂಕರ ಬನ್ಯೋ ಮಂಟೇದ ಒಡೆಯ ಬನ್ಯೋ ಮಂಟೇದ ಲಿಂಗು ಬನ್ಯೋ ಅಯ್ಯ ಬಾರದ ಪವಾಡಕ್ಕೆಲ್ಲ ಬಂದು ಒದಗೋ ಘನ ನೀಲೇ ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಎದಯ್ಯ ನೀವೇ ಬನ್ಯೋ ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಎದಯ್ಯ ನೀವೇ ಬನ್ಯೋ ಸಿದ್ದಯ್ಯ ಸ್ವಾಮಿ ಬನ್ಯೋ ಪಾವಾಡ ಎದಯ್ಯ ನೀವೇ ಬನ್ಯೋ ಆನುಮಲೆ ಜೇನುಮಲೆ ಗುಂಜುಮಲೆ ಗುಲ್ಗಂಜಿಮಲೆ 7 ಮಲೆ 77 ಮಲೆಗಳಿಗೆ ತಪ್ಪನಲ್ಲಿ ನಾಟ್ಯ ಹೊಡ್ತಿರುವಂತಹ ನಮ್ಮಲೆ ಮಾಸ್ರು ಪದ ಕೆಲವೊಂದ್ಸರಿ ಉಗ್ಯಾಂಡ್ರಪ್ಪ ವಿಜ್ಞಾನೋಸುರನ್ನೇ ಹರ ಹರ ಗೌರಿಯ ಮುದ್ದಿನ ಕುಮಾರನೇ ವಿದ್ಯಾ ಬುದ್ಧಿಯ ಕೊಟ್ಟಿದ್ದ ಗುರುವೇ ಕೊಡುವನು ಮತಿಯ ವಿದ್ಯಾ ಬುದ್ಧಿಯ ಕೊಟ್ಟಿದ್ದ ಗುರುವೇ ಕೊಡುವನು ಮತಿಯ ಆನುಮಲೆ ಜೇನುಮಲೆ ಗುಂಜುಮಲೆ ಗುಲ್ಗಂಜಿಮಲೆ 7 ಮಲೆ 77 ಮಲೆಗಳಿಗೆ ತಪ್ಪೆಲ್ಲ ನಾಟ್ಯ ಹೊಡ್ತಿರುವಂತಹ ನಮ್ಮಲೆ ಮಾಸ್ರು ಪಾದ ಕೆಲವೊಂದ್ಸರಿ ಉಗ್ಯಾಂಡ್ರಪ್ಪ ಮುಂಗುಂಡಾದ ಮಾದೇವನವರು ಮುಂದಲ್ಲ ಪೂಜೆಗೆ ಬರುವಾಗ ಹಣ್ಣು ಕಾಯಿ ಸಾಮ್ರಾಣಿಯ ಹೊಗೆ ಮಂಜುಗವಿದಾವೆ ಬೆಟ್ಟದ ಮಾದಪ್ಪ ಬರುವಾಗ ಹುಟ್ಟುಗಲ್ಲು ಗೂಡು ಹುಟ್ಟಿದವೋ ಹುಲಿಯ ಮ್ಯಾಲೆ ಮಾದೇವ ಬರುವ ಮಾಯಾ ನೋಡಯ್ಯ ಮುಂಗುಂಡಾದ ಮಾದೇಶ್ವರಿಗೆ ಶರಣು ಶರಣಯ್ಯ ಮಾಯಾಕಾರ ಮಾದೇಶ್ವರಿಗೆ ಶರಣು ಶರಣಯ್ಯ ಓ ಕಾಣಿಕೆ ತಂದಿರುವನ್ನಿ ಸ್ವಾಮಿ ಕಾಣೆನಲ್ಲೋ ಮಹದೇಶ್ವರನ ಕಾಣಿಕೆ ನೀಡಿ ಧೂಪವ ಹಾಕಿ ಬೇಡುವೆನು ಮಹದೇಶ್ವರನ ಗಂಡುಲಿ ಮ್ಯಾಲಿನ ಗದ್ದಿಗೆಯ ಸ್ವಾಮಿ ಹಿಂಡುಲಿ ಮ್ಯಾಲಿನ ನಿರ್ಧಾರೆಯೋ ಎತ್ತಿದರು ತುಂಡು ಮಹಾದೇವನ ಗಂಡು ಹುಲಿಯ ಮ್ಯಾಲೆ
ತೋಡಿಸಿಕೊಡುವೇನೋ ಮಾದೇವೋ ತಂದನ ತಂದನ್ನ ತಾನನ ತಂದೆ ತಂದನ ತಂದನ್ನ ತಾನನ ಆ ಹಾಲಿನ ಕೊಳುವ ತೋಡಿಸಿಕೊಡುವಂತ ಪರದೆಯ ನಾನು ಕೊಯಮತ್ತೂರಲ್ಲಿ ಪಡೆದು ಮಡಗಿವನೇ ಮಾದೇವೋ ತಂದನ ತಂದನ್ನ ತಾನನ ತಂದೆ ತಂದನ ತಂದನ್ನ ತಾನನ ಒಂದನೇ ಮಲೆಯ ಏರವರೆ ಎರಡನೇ ಮಲೆಯ ಮೂರನೇ ಮಲೆಯ ನಾಲ್ಕನೇ ಮಲೆಯ ಐದನೇ ಮಲೆಯ ಆರನೇ ಮಲೆಯ ಏಳನೇ ಮಲೆಯಲ್ಲಿ ಹತ್ತಿಕೊಂಡು ಒಡೆದು ಉದ್ಭವ ಆಗವರೇ ಮಾದೇವ ಮಲೆ ಮಾದೇವೋ ಮಾದೇವ ಶಿವ ಮಾದೇವೋ 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 ಆನು ಮಲದಯ್ಯ ಮಾದೇವೋ ಜೇನು ಮಲದಯ್ಯ ಮಾದೇವೋ ಕುಂಜು ಮಲದಯ್ಯ ಮಾದೇವೋ ಕುಂಜು ಮಲದಯ್ಯ ಮಾದೇವೋ ಮಾದೇವ ಮಲೆ ಮಾದೇವೋ ಮಾದೇವ ಶಿವ ಮಾದೇವೋ ಮಾದೇವ ಮಲೆ ಮಾದೇವೋ ಮಾದೇವ ಶಿವ ಮಾದೇವೋ ಬ್ಯಾಡರಿ ತಂದವನೇ ಮಾದೇವೋ ಬೇಡಿದ ಕೊಡುವವನೇ ಮಾದೇವೋ ಬ್ಯಾಡರ ಮಕ್ಕಳು ಮಾದೇವೋ ಬೇಡಿದರಲ್ಲೋ ಮಾದೇವೋ ಮಾದೇವ ಮಲೆ ಮಾದೇವೋ ಮಾದೇವ ಶಿವ ಮಾದೇವೋ ಮಾದೇವ ಮಲೆ ಮಾದೇವೋ ಮಾದೇವ ಶಿವ ಮಾದೇವೋ ತಂದೆಯು ನೀನೇ ಮಾದೇವೋ ತಾಯಿಯು ನೀನೇ ಮಾದೇವೋ ಬಂಧುವು ನೀನೇ ಮಾದೇವೋ ಬಳಗವು ನೀನೇ ಮಾದೇವೋ ಮಾದೇವ ಮಲೆ ಮಾದೇವೋ ಮಾದೇವ ಶಿವ 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 ಮಾದೇವೋ ಉಘೇ ಮತ್ ಮಲಯ್ಯ ಉಘೇ ಮತ್ ಮಲಯ್ಯ ಉಘೇ ಮತ್ ಮಲಯ್ಯ ಮಾದೇವ ಮಲೆ ಮಾದೇವೋ ಮಾದೇವ ಶಿವ ಮಾದೇವೋ 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 ಆರು ಮಲೆ ಜೇನು ಮಲೆ ಕುಂಜು ಮಲೆ ಗುಲಗಂಜಿ ಮಲೆ 7 ಮಲೆ 77 ಮಲೆ ಒಳಗೆ ತಪ್ಪೆಲ್ಲ ನಾಟಿ ಬಿಡ್ತಾರೆ ಮಲೆ ಮಾದ ಸ್ವಲ್ಪ ಅದಕ್ಕೆಲ್ಲ ಒಂದ್ಸರಿ ಉಘೇಂದ್ರಪ್ಪ भूमिमङ्गलं भूमिमङ्गलं उदकमङ्गलं उदकमङ्गलं अग्निमङ्गलं अग्निमङ्गलं वायुमङ्गलं वायुमङ्गलं गगनमङ्गलं गगनमङ्गलं सूर्यमङ्गलं सूर्यमङ्गलं चन्द्रमङ्गलं चन्द्रमङ्गलं जीवमङ्गलं जीवमङ्गलं जगतमङ्गलं जगतमङ्गलं देहमङ्गलं देहमङ्गलं मनोमङ्गलं मनोमङ्गलं आत्ममङ्गलं आत्ममङ्गलं भूमिमङ्गलं उदकमङ्गलं अग्निमङ्गलं वायुमङ्गलं गगनमङ्गलं सूर्यमङ्गलं चन्द्रमङ्गलं जीवमङ्गलं जगतमङ्गलं देहमङ्गलं मनोमङ्गलं आत्ममङ्गलं सर्वमङ्गलं भवतु 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 सर्वमङ्गलं भवतु 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 सर्वमङ्गलं भवतु भवतु भवतु
नीलकण्ठाय देवाय आदियोगिनं त्वां सश्रद्धे मुक्तिदायिने आदियोगिने दिव्यारति अर्पयामि। वीरभद्राय कालकालाय मृत्युञ्जयाय देवाय आदियोगिनं त्वां सश्रद्धे मुक्तिदायिने आदियोगिने दिव्यारतिमर्पयामि। हर हर हराय शिव शिव शिवाय ताण्डव प्रियाय देवाय आदियोगिनं त्वां सश्रद्धे मुक्तिदायिने आदियोगिने दिव्यारतिमर्पयामि।
We welcome you to Adiyogi Divya Darshana. Adiyogi Divya Darshana is a profound depiction of Adiyogi's unparalleled contribution to humanity, the science of yoga. You can witness this wonderful and powerful video imaging show every day. For a better experience, please remain seated in the seating area throughout the show. Kindly avoid standing during the show. Please avoid using mobile phone torch lights during the show. ಆದಿಯೋಗಿ ದಿವ್ಯ ದರ್ಶನಕ್ಕೆ ತಮಗೆ ಸ್ವಾಗತ. ಇದು ಯೋಗ ವಿಜ್ಞಾನದ ಅಗಾಧತೆಯನ್ನು ತಿಳಿಸಿಕೊಡುತ್ತೆ. ದರ್ಶನ ಪ್ರತಿದಿನ ಇದೆ. ಅನುಪಮ ಅನುಭವಕ್ಕಾಗಿ ದಯವಿಟ್ಟು ಓಡಾಡಬೇಡಿ. ಟಾರ್ಚ್ ಲೈಟ್ ಆನ್ ಮಾಡಬೇಡಿ. Now we will begin the show with the music. Over 15,000 years ago, a being appeared in the upper regions of Himalayas. No one knew who he was, where he came from.
the origins of this spectacular being were unknown. When his ecstasy allowed him some movement, he danced wildly. When intensity peaked, he became utterly still. People saw that he was experiencing dimensions that no one had ever known or able to fathom. His ecstasy and intensity allowed him to transcend his physical form. Witnessing an individual human in union with the cosmos, they called him a yogi, as he was the first one, the Adiyogi. When his stillness lasted for years on end, curious onlookers melted away. Only 7 seekers remained, as they could not tear themselves away from him. He transmitted the profound science of yoga in its full depth and dimension. He expounded 112 methods of attainment, offering his disciples access to the deepest innards of creation. In this magnificent state of yoga,
many mysteries of the created and the uncreated cascaded upon his unbridled wild hair. It was a vision of the very core of the cosmos in all its profundity and magnificence, a vision of the unfathomable mysteries of the universe, a most overwhelming vision the sages and Devi Parvati had ever witnessed. Devi Parvati, seeing Adiyogi reveling in ecstatic states, said, "I want to have what you have, show me the way." Adiyogi absorbed her and made her a part of himself, and hence he is the Ardhanari, the ideal man, where one half of him is woman. Seeing the splendor of this magnificent union, Ghanas, his constant companions, asked, "What about us?" Adiyogi said, "Just drink of me," which drove them into intoxicated raptures. Seven sages, the Saptarishis, took the sacred science of yoga in all its forms to human habitations across the planet, which turned into crucibles of civilization.
This spectacular being is not of the past, but the future of humanity. To move humanity from hallucinations of ups and downs to nameless ecstasies of one's interiority. Mahadevaya Namaha, Mahadevaya Namaha, Mahadevaya Namaha. Shivanage bandhana Yogeshwara, Shivanage bandhana Bhuteshwara, Shivanage bandhana Lingeshwara, Shivanage bandhana Jagadishwara, bandhana Madheva Bahurupiya, Kandhano Kandhano Vijivya, Kandhano Kandhano Vijivya, Yanjiva Veundhano Shivarupiya, Tandhano Tandhano Gnanamrita, Tandhano Tandhano Gnanamrita. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಅಂತ ಹೇಳಿದೆ ನಾನು. On this Mahashankaranti evening, we must understand that Shankaranti literally means a transition. Where will we transit? If we don't do anything about this life, anyway, we'll transit from life to death. That transition is for sure, believe me, it's guaranteed. But if we want to transit from limitations in which we exist, limitations of body, limitations of mind, limitations of social structures, if we want to transit from that, we need to do something about this. This Mahashankara, this Makara Shankaranti is a reminder of that. This is why people taking out things in their home, useless things, and burning. It is not about burning useless things in your house, it is about shedding all those things which are unnecessary. When I say unnecessary, well, in the course of living, you will get little bit of kichi-kichi with people, anger, hatred, jealousy,
problems, fights, this is the day to keep it down and at least start a new fight. Don't go on with the same old fight. Don't go on with the same old nonsense. At least be a little more creative, innovative. Bangalore city is supposed to be a city of innovation. Make some innovation, make something new. Don't go on with the same rubbish. This is what life is about. This is about renewal. We are at a time on this planet when there is abundance everywhere, but still there is starvation, still there are problems for many other people, not because there is not enough, simply because there is not enough love in our hearts. It's time to change that, because we are at a juncture where every scientific study is showing that in the next 15 to 20 years' time, one of the greatest challenges will be how to stay mentally healthy, because there are many scientific aspects. I will not go into this is a festival, but in many ways, the basic foundations of life, there are holes in it. The fabric of life is becoming weak and stretched. In this condition, first thing that will collapse is our software. It is already beginning to happen, where the amount of mental illness, 22% of American population have been diagnosed as mentally ill. 43% of American population has been on some kind of medication at some point in their life. Why I'm using America as an example is because from what I know, if a free visa is given for everybody to go to United States, I think half the population here will go. If there is no transportation, they'll swim and go. Hello? So, because in many ways, America has become an aspiration, and such an aspirational place, people are losing their minds. The US Surgeon General recently said, 1 in 2 Americans are feeling lonely. 1 in 2, if 2 of you are sitting here, 1 of you is lonely, what's happening to the other guy? Loneliness is the incubation period for mental illness. They are working on it and they will succeed. In the year 2020, when the pandemic was full on in the world, including everywhere, almost everywhere, in Japan, more people committed suicide than the number of people who died of COVID-19. So I'm saying we are heading in the direction as a generation of people, mental illnesses will become rampant in the next 10 to 15 years' time. So as a part of this, we are unleashing a whole lot of spiritual aspects available to everybody. Most of it is free of cost. Especially this year, we will be launching a certain app called the Miracle of Mind. This mind is the greatest miracle that you know of. At the same time, this mind is the source of all misery on this planet. So the question is only, do we know how to use it or not? This is the problem. About 3 years ago, a television anchor in Hyderabad jumped off the 5th floor of her apartment building and killed herself. She left a note saying that, my brain is my enemy. Nobody else is responsible for my suicide, my brain is my enemy. Just look at this. If you had the brain of an earthworm, you would be fine. I don't think anybody would ever commit suicide. You have the brain of a human being, which took millions of years of research and development to get you here, and now you suffer this. All human suffering, where is it manufactured? Bengaluru? It's in your mind. What should be making miracles, unfortunately, is making misery. So as a part of this, we are launching this worldwide. We want to make sure at least 3 billion people do some simple practices in their life so that their mind doesn't become misery, their mind doesn't become madness. Please be a part of it in whichever way you can. Above all, this is a basic responsibility that you need to take. That is, you will stay mentally healthy. Hello?
You are not a Nimhans customer. You will remain mentally healthy and do your best to keep people around you mentally healthy. This is very important because we are at that time in history of time where mental illness will be one of the… it is taking on pandemic proportions. Already World Health Organization has declared there is going to be a mental health pandemic. It's in our hands to see that we as a generation it's in our hands to see that we as a generation don't become a sick generation, that we become a healthy, productive, joyful and wonderful generation. You need to promise me this today. So whatever the hell is happening in your life, okay? Your Swiggy Piggy order did not come home on time, you won't freak. You got fired from your job, you won't freak. Your relationships collapsed, you won't freak. No matter what the hell happens, keep this one human being in a wonderful condition, that's yourself. Hello? You owe this to yourself and the world. Let's make it happen. Thank you. Oh, okay, please.
Today was a day of grace for all of us. On this special day of Makara Sankranti, marking 1 year of Adiyogi's unveiling under the guidance of Sadhguru, we participated in the consecration of Mahashula and the world's largest Nandi. We hope this was an eventful day for each one of you. We thank you very much for your participation and are sure that you have had all the unique experience of the possibilities that have opened up in this consecrated space. ಇಂದು ನಮಗೆಲ್ಲರಿಗೂ ಒಂದು ಅನುಗ್ರಹದ ದಿನ. ಮಕರ ಸಂಕ್ರಾಂತಿಯ ಈ ವಿಶೇಷ ದಿನದಂದು ಸದ್ಗುರುಗಳ ಮಾರ್ಗದರ್ಶನದಲ್ಲಿ ನಡೆದ ಆದಿಯೋಗಿಯ ಅನಾವರಣದ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ನಾವು ಮಹಾಶೂಲ ಮತ್ತು ವಿಶ್ವದ ಅತಿ ದೊಡ್ಡ ನಂದಿಯ ಪ್ರತಿಷ್ಠಾಪನೆಯಲ್ಲಿ ಭಾಗವಹಿಸಿದ್ದೇವೆ. ನಿಮ್ಮಲ್ಲಿ ಪ್ರತಿಯೊಬ್ಬರಿಗೂ ಇದು ನೆನಪಿನಲ್ಲಿ ಇಟ್ಟುಕೊಳ್ಳುವ ದಿನವಾಗಿದೆ ಎಂದು ನಾವು ಭಾವಿಸುತ್ತೇವೆ. ಇದರಲ್ಲಿ ಭಾಗವಹಿಸಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಈ ಪವಿತ್ರ ಸ್ಥಳದಲ್ಲಿ ತೆರೆದಿರುವ ಸಾಧ್ಯತೆಗಳ ಅನುಭವವನ್ನು ನೀವೆಲ್ಲರೂ ಹೊಂದಿದ್ದೀರಿ ಎಂದು ಭಾವಿಸುತ್ತೇವೆ. ಸನ್ನಿಧಿಯು ದರ್ಶನಕ್ಕಾಗಿ ತಡರಾತ್ರಿಯವರೆಗೂ ತೆರೆದಿರುತ್ತದೆ. ದರ್ಶನ ಪಡೆಯಲು ಇಚ್ಛಿಸುವವರು ಈ ಅವಕಾಶವನ್ನು ಉಪಯೋಗಿಸಿಕೊಳ್ಳಬಹುದು. ಜಾತ್ರೆ, ಆಹಾರ ಮಳಿಗೆಗೆ ಇನ್ನೂ ತೆರೆದಿದೆ, ತಾವು ಭೇಟಿ ಮಾಡುವ ಅವಕಾಶವಿದೆ. ಆದಿಯೋಗಿ ದಿವ್ಯ ದರ್ಶನ ಪ್ರತಿದಿನ ಸಂಜೆ 7:20 ನಮಸ್ಕಾರ. ಮನವೇ ಶಿವನಾಗಿ ಶಿವನ ಪೂಜಿಸೋ, ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ ಶಿವನ ಪೂಜಿಸೋ. ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ ಶಿವನ ಪೂಜಿಸೋ, ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ ಶಿವನ ಪೂಜಿಸೋ. ಹರ 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 ಎಂದೊಮ್ಮೆ ಹರ 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 ಎಂದೊಮ್ಮೆ ಹರನಾಗಿ ಪುರಹರನ ಪೂಜಿಸೋ, ಮನವೇ ಹರನಾಗಿ ಪುರಹರನ ಪೂಜಿಸೋ, ಮನವೇ ಹರನಾಗಿ ಪುರಹರನ ಪೂಜಿಸೋ, ಮನವೇ ಹರನಾಗಿ ಪುರಹರನ ಪೂಜಿಸೋ, ಮನವೇ ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ ಶಿವನ ಪೂಜಿಸೋ, ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ ಶಿವನ ಪೂಜಿಸೋ. ಲಿಂಗವೇ ಲಿಂಗವೇ ಎಲ್ದೊಮ್ಮೆ ಲಿಂಗವೇ 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 ಎಲ್ದೊಮ್ಮೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸು, ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಲಿಂಗವ ಪೂಜಿಸು. ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ ಲಿಂಗವಾಗು ಮನವೇ ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ ಶಿವನ ಪೂಜಿಸೋ, ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ ಶಿವನ ಪೂಜಿಸೋ. ಶಿವ 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 ಎಂದೊಮ್ಮೆ ಶಿವ 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 ಎಂದೊಮ್ಮೆ ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ ಶಿವನ ಪೂಜಿಸೋ, ಶಿವನಾಗಿ ಶಿವನ ಪೂಜಿಸೋ, ಮನವೇ ಶಿವನಾಗಿ